ವಸತೆಯನ್ನಾಗಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನು ಎಸಗುತ್ತಾ ಅಂತರಿಂದ್ರಿಯವನ್ನು ಜಾಗೃತಗೊಳಿಸಿ ಬಹಿರಿಂದ್ರಿಯವನ್ನು ಮುಕ್ತವಾಗಿಸಿ ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳಬಹುದಾದಂತಹ ತಾಪಸಿಗಳು ನಾವು. ಒಮ್ಮಿಂದೊಮ್ಮೆಲೆ ಚೀತ್ಕಾರ ಎನ್ನುವಂತಹದ್ದು ಕೇಳ್ತಾ ಇದೆ. ಹಾಗಾದರೆ ಸಂಸಾರವೆನ್ನುವಂತಹ ಸಾಗರದ ಒಳಗೆ ಮುಳುಗಿ ತೇಲುವಂತಹ ಜೀವರಾಶಿಗಳು ಸದಾ ಸಂಸಾರದಿಂದ ದಾಟುವುದಕ್ಕೆ ಬೇಕಾಗಿ ಒಂದಿಲ್ಲೊಂದು ಪ್ರಕರಣಗಳಲ್ಲಿ ಚೀತ್ಕಾರವನ್ನು ಮಾಡುವುದಕ್ಕೆ ತೊಡಗುವುದು ಸಾಮಾನ್ಯವಾದ ಸಂಗತಿಯೇ. ಯಜ್ಞ ಕಾರ್ಯ ಸಂಬಂಧಿಯಾಗಿ ವರುಣಲೋಕವನ್ನು ಸೇರಿದ ಈ ಸಂದರ್ಭ ಒಮ್ಮಿಂದೊಮ್ಮೆಲೆ ಚೀತ್ಕಾರ ಎನ್ನುವಂತಹದ್ದು ಈ ಭೃಗುವಿನ ಕರ್ಣಗಳಿಗಪ್ಪಳಿಸುತ್ತದೆ ಅಂತಾದರೆ ಆಶ್ರಮ ಪ್ರದೇಶದಲ್ಲಿ ಯಾವುದೋ ಘಟಿಸಬಾರದಂತಹ ಘಟನೆ ನಡೆದೇ ಇದೆ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಜ್ಞಾನ ನೇತ್ರವನ್ನು ತೆರೆದು ನೋಡಬಹುದಾದಂತಹ ಸಾಮರ್ಥ್ಯ ಇದ್ದರೂ ಪ್ರತ್ಯಕ್ಷದರ್ಶಿಯಾಗಿಯೇ ಕಾಣಬೇಕೆನ್ನುವಂತಹ ಉತ್ಕಟ ಹಂಬಲಕ್ಕೆ ಒಳಗಾಗಿ ಯೋಗ ಮಾರ್ಗವನ್ನು ಬಳಸಿ ಸಾಗುತ್ತೇನೆ. ಎಲ್ಲ ಆಶ್ರಮ ಪ್ರದೇಶವನ್ನು ಬಿಟ್ಟು ನನ್ನ ಅರಸಿಯಾಗಿರುವಂತಹ ಖ್ಯಾತಿಗೆ ಇಲ್ಲಿ ಹೊಣೆ ವಹಿಸಿ ನಿರ್ಗಮಿಸುವ ಕಾಲಕ್ಕೆ ಆಶ್ರಮದಲ್ಲಿ ಇರಬಹುದಾದಂತಹ ವ್ಯವಸ್ಥೆ ಎಲ್ಲವೂ ಅಸ್ತವ್ಯಸ್ತವಾಗಿ ಹೋಗಿದೆ. ನನ್ನನ್ನು ಸ್ವಾಗತಿಸಬೇಕಾದಂತಹ ಮುನಿ ಒಟುಗಳು ಆನತ ಶಿರಸ್ಕರಾಗಿದ್ದಾರೆ. ಪ್ರಾಕೃತಿಕವಾಗಿರುವಂತಹ ಸ್ಥಿತಿಯನ್ನು ನೋಡಿದರೆ ಬರಡಾಗಿ ಹೋಗಿದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾದರೆ ನನ್ನನ್ನೇ ಎದುರುಗೊಳ್ಳಬೇಕಾದಂತಹ ಖ್ಯಾತಿ ಆಶ್ರಮ ಪ್ರದೇಶದಲ್ಲಿ ಎಲ್ಲಿಯೂ ಕಾಣಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಎಲ್ಲಿದ್ದಾಳೆ ಎನ್ನುವ ಹಾಗೆ ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಬಂದರೆ ಅಯ್ಯಯ್ಯೋ, ನನ್ನ ಪತ್ನಿಯಾದಂತಹ ಖ್ಯಾತಿ ಶಿರದನ್ನು ಕಳೆದುಕೊಂಡು ಒಂದೆಡೆಗೆ ರುಂಡ ಮುಂಡ ಬೇರೆಯಾಗಿ ಕೆಳಗೆ ಬಿದ್ದಿದ್ದಾಳೆ. ಇಂತಹ ಸ್ಥಿತಿ ಯಾರಿಂದ ಬಂತು? ರಕ್ಷಣೆಯ ಹೊಣೆ ಹೊತ್ತಿರುವಂತಹ ಖ್ಯಾತಿಯನ್ನು ದಮನಿಸುವಂತಹ ದೌಷ್ಟ್ಯವಾಗಲಿ ಶಕ್ತಿಯಾಗಲಿ ಅಲ್ಲ, ಭೃಗುವಿನ ಪತ್ನಿಯನ್ನು ಎದುರಿಸುವಂತಹ ದಾರ್ಷ್ಟ್ಯ ಯಾರಿಗೆ ಉಂಟು ಈ ಪ್ರಪಂಚದಲ್ಲಿ? ನೋಡುತ್ತೇನೆ ಆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ನನ್ನ ಸತಿಯನ್ನು ಈ ಸ್ಥಿತಿಗೆ ತಂದಂತಹ ದುಷ್ಟ ಯಾರು ಎನ್ನುವ ಹಾಗೆ ಸುತ್ತ ನೋಡುವುದಕ್ಕೆ ತೊಡಗಿದರೆ ಪಾಲನಾಕರ್ತೃವಾಗಿರುವಂತಹ ಶ್ರೀಹರಿ ಸುಡು ಯಾವ ಶ್ರೀಹರಿಯನ್ನು ಕಾಣುವಂತಹ ಹಂಬಲಕ್ಕೆ ನಾವು ಒಳಗಾಗುವವರು ಅಲ್ಲ. ಪ್ರತಿನಿತ್ಯ ಯಾವ ಶ್ರೀಹರಿಯನ್ನು ಅಂತರಂಗದ ಭವನದಲ್ಲಿಟ್ಟು ಪೂಜಿಸುವುದಕ್ಕೆ ತೊಡಗುವವರು ಅಲ್ಲ. ಒಂಟಿ ಕಾಲಿನಲ್ಲಿ ನಿಂತು ಅನಂತ ಕಾಲದವರೆಗೆ ಆದ್ಯಂತರಹಿತನಾಗಿರುವಂತಹ ವಿಷ್ಣುವನ್ನು ಕಾಣುವುದಕ್ಕೆ ಹಂಬಲಿಸುವವರೋ ನಾವು. ಅಂತವರ ನಂಬಿಕೆಯ ಮೇಲೆಯೇ ಬರ ಎಳೆಯುವಂತಹ ಪ್ರಯತ್ನಕ್ಕೆ ಮುಂದಾಗಿ ಬಿಟ್ಟೆಯಲ್ಲ. ಹೇಳಿಕೊಳ್ಳುವುದಕ್ಕೆ ಲೋಕಪಾಲಕ ಕರ್ತೃ ಲೋಕಪಾಲನೆಯ ಕಾರ್ಯವನ್ನು ವಹಿಸಿಕೊಂಡವ ಎನ್ನುವ ಹಾಗೆ ಒಬ್ಬ ಸಾಮಾನ್ಯ ದುಷ್ಟನು ಅಲ್ಲ, ಒಬ್ಬ ಮೂರ್ಖ ಅವಿವೇಕಿಯು ಮಾಡಬಾರದಂತಹ ಕಾರ್ಯಕ್ಕೆ ನಿನ್ನನ್ನು ನೀನು ಒಳಪಡಿಸಿಕೊಂಡಿದ್ದೀಯ ಎನ್ನುವುದು ನಿನ್ನ ಕಾರ್ಯದಿಂದಲೇ ಸ್ಪಷ್ಟವಾಗುತ್ತದೆ. ನನ್ನ ಸತಿಯಾಗಿರುವಂತಹ ಖ್ಯಾತಿ ಇಲ್ಲಿಯ ಹೊಣೆ ವಹಿಸಿಕೊಂಡಿರುವಂತಹ ಕಾಲಕ್ಕೆ ನೀನು ವೈಕುಂಠದಿಂದ ಕೆಳಗೆ ಇಳಿದು ಬಂದೆಯಾ? ಇಳಿದು ಬಂದಂತಹ ನೀನು ಯಾವ ಕಾರ್ಯವನ್ನು ಹೇಗೆ ಪಾಲಿಸಬೇಕೆನ್ನುವುದನ್ನು ನೋಡಬೇಕಾಗಿತ್ತು. ಸೃಷ್ಟಿ ಪಾಲನೆಯ ಬಳಿಕವೇ ಲಯಕ್ಕೆ ತೊಡಗಬೇಕಾಗಿತ್ತು. ಬಂದವನೇ ಲಯಾಧಿಕಾರವನ್ನು ಧರಿಸಿ ನನ್ನ ಸತಿಯನ್ನು ದಂಡಿಸುವುದಕ್ಕೆ ಮುಂದಾದೆ ಎನ್ನುವ ಹಾಗೆ ಭಾವಿಸಿಕೊಂಡರೆ ಯಾವ ನೆಲೆಯಲ್ಲಿ ದಂಡಿಸಿದೆ ಎನ್ನುವ ಹಾಗೆ ಪ್ರಶ್ನಿಸಬೇಕಾದೀತು.
ನನ್ನ ಹೆಂಡತಿಯಾದಂತಹ ಆಕೆ ಧಾರ್ಮಿಕವಾದಂತಹ ಚೌಕಟ್ಟನ್ನು ಮೀರಿ ನಡೆದದ್ದೇ ಹೌದು ಅಂತಾದರೆ ಅದಕ್ಕೂ ಒಂದು ಶಿಕ್ಷೆ ಎನ್ನುವ ಹಾಗೆ ಉಂಟೇ ಉಂಟು. ಧಾರ್ಮಿಕವಾದ ಚೌಕಟ್ಟಿನಲ್ಲಿ ಆಕೆ ಇದ್ದಾಳೆ. ನನ್ನ ಅಲಭ್ಯತೆಯ ಕಾರಣದಲ್ಲಿ ನಾನೇ ಅವಳಾಗಿ ವರ್ತಿಸಿದಂತಹ ಸಂದರ್ಭದಲ್ಲಿ ಪ್ರಶ್ನಿಸದೆಯ ಅಲ್ಲ, ಪ್ರಶ್ನಿಸಿದ ಬಳಿಕವಾದರೂ ಕೂಡ ಅವಳ ಶಿರ ಕಡಿಯುವುದಕ್ಕೆ ನೀ ತೊಡಗುತ್ತೀಯ ಅಂತಾದರೆ ಯಾವ ಹಕ್ಕುಂಟು ನಿನಗೆ ಅಂತ ಕೇಳ್ತೇನೆ. ಲೋಕಪಾಲಕನೆಂಬ ಹಕ್ಕು. ಲೋಕಪಾಲಕನೇ ಹೌದು ಅಂತಾದರೆ ನಿನ್ನನ್ನು ಅನವರತವು ಸೇವಿಸುವ ಯಜ್ಞ ರೂಪದಲ್ಲಿರುವ ನಾರಾಯಣನನ್ನೇ ಸೇವಿಸುವ ನನಗೆ ಯಜ್ಞಾಧಿಕಾರದಿಂದಲೂ ಬಾಹಿರನಾಗುವ ಹಾಗೆ ಮಾಡಿದೆ. ನನ್ನ ವಾಮಭಾಗವನ್ನು ಅಲಂಕರಿಸುವ ಜೊತೆಯಲ್ಲಿ ಧಾರ್ಮಿಕವಾದ ಕ್ರಿಯೆ ಚಟುವಟಿಕೆಗಳಲ್ಲಿ ಸಹವರ್ತಿಯಾಗಿ ವರ್ತಿಸಬೇಕಾದ ಪತ್ನಿಯನ್ನೇ ನೀ ಕೊಂದ ಮೇಲೆ ಯಜ್ಞಾಧಿಕಾರವನ್ನೇ ನನ್ನಿಂದ ಕಸಿದುಕೊಳ್ಳುತ್ತೀಯ ಅಂತಾದರೆ ಅಂತಹ ತಪ್ಪು ಭೃಗು ಮಾಡಿದ್ದಾದರೂ ಯಾವುದು, ಅಲ್ಲ ಖ್ಯಾತಿ ಮಾಡಿದ್ದಾದರೂ ಯಾವುದು? ಯುಕ್ತವೇ ನಿನಗೆ ಹೆಣ್ಗೊಲೆ ಪ್ರಶ್ನಿಸಬೇಕಾಗುತ್ತದೆ. ಸಾಮಾನ್ಯರು ಮಾಡಿದ್ದಾದ್ರೆ ಅದಕ್ಕೊಂದು ಪರಿಹಾರ ಉಂಟೇ ಉಂಟು. ಪ್ರಾಜ್ಞನಾದವ ತಪ್ಪು ಮಾಡುತ್ತಾನೆ ಅಂತಾದ್ರೆ ಅದು ಪ್ರಮಾದವಾದರೂ ಅಪರಾಧವಾಗಿ ಪರಿಗಣಿಸಲ್ಪಡುತ್ತದೆ. ಅಂತಹದ್ದರಲ್ಲಿ ನೀನು ಹೆಂಗೊಲೆ ಮಾಡಿದಂತಹ ಅಪರಾಧಕ್ಕೆ ಕಾರಣನಾಗುತ್ತೀಯ. ಪ್ರಶ್ನಿಸಬಹುದಾಗಿತ್ತಲ್ಲ, ಪ್ರಶ್ನಿಸುವುದಕ್ಕೆ ಮುಂದಾಗಲಿಲ್ಲ. ಅಲ್ಲ ಶಿಕ್ಷೆ ಕೊಡುವುದಕ್ಕಾದರೂ ಕಾರಣವಿತ್ತು. ಅಲ್ಲ ಭೃಗು ಬರುವಲ್ಲಿಯವರೆಗೆ ಕಾಯುವುದಕ್ಕೋ ಅಥವಾ ದೇವೇಂದ್ರನನ್ನು ಸ್ತಂಭಿಸಿದ ರೀತಿಯಲ್ಲಿಯೇ ಸ್ತಂಭಿಸುವುದಕ್ಕೂ ಅವಕಾಶ ಇದ್ದೇ ಇತ್ತು. ಅದೆಲ್ಲವನ್ನು ಮೀರಿ ನಾನೇ ಲೋಕಾಧ್ಯಕ್ಷ ಎನ್ನುವ ಹಾಗೆ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ವಾಸವನ ಉಳಿವಿಗಾಗಿ. ಅನುಮಾನವೇ ಇಲ್ಲ. ತಾನೇ ಕೊಟ್ಟಂತಹ ಪೀಠವನ್ನು ರಕ್ಷಿಸಿಕೊಳ್ಳಬೇಕಾದಂತಹ ಹೊಣೆ ನಿನಗೆ. ಪಾಲಿಸುವ ಹೊಣೆ ನನ್ನದ್ದೇ. ಅವ ವಾಸವ ಅಲ್ವಾ, ವಾಸವನ ಉಳಿವಿಗಾಗಿಯೇ ಮಾಡಿದ್ದೆ. 100 ಯಾಗವನ್ನು ಮಾಡುವ ಮುಖೇನವಾಗಿ ಪೀಠವನ್ನು ಭದ್ರಪಡಿಸಿಕೊಂಡವ. ತಾನು ಸುರಗದ್ದುಗೆಯನ್ನು ಹೊಂದಬೇಕೆನ್ನುವ ಅಪೇಕ್ಷೆಯನ್ನು ಹೊತ್ತು ಮಾಡಿದಂತಹ ಶತಮಖ. ನಮ್ಮದ್ದು ಹಾಗಲ್ಲ. ನಮ್ಮದ್ದು ಕಾಮ್ಯ ಕರ್ಮವಲ್ಲ, ಲೋಕಕಾಮ್ಯಕ್ಕೆ ಬೇಕಾದಂತಹ ಕರ್ಮ. ಅಂತಹ ವಾಸವನ ಉಳಿವಿಗೆ ಹೇಸದೆ ಮಾನಿನಿಯನ್ನು ಘಾಸಿಪಡಿಸ್ತೀಯ ಅಂತಾದರೆ ನೀನು ಏಸರ ದೈವ ಎನ್ನುವ ಹಾಗೆ ಪ್ರಶ್ನಿಸಬೇಕಾಗುತ್ತದೆ. ನಿನ್ನನ್ನು ದೈವ ಎನ್ನುವ ಹಾಗೆ ಪೂಜಿಸಿಕೊಂಡು ಬಂದಂತಹ ಭಕ್ತ ಪರಂಪರೆಯ ನಂಬಿಕೆಯ ಮೇಲೆ ಮಾಡಿದಂತಹ ಪ್ರಹಾರ. ಇಂತಹ ನಿನ್ನನ್ನು ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಿದೆಯಾ? ಏನು ಮಾಡುತ್ತೀರಿ? ಕೊಡ್ತೇನೆ ಶಾಪವನ್ನು. ನಿನ್ನ ವಾಸವನನ್ನು ಸ್ತಂಭಿಸಿದ ಕಾರಣಕ್ಕಾಗಿ, ಖ್ಯಾತಿಯನ್ನು ಸ್ತಂಭಿಸುವುದಕ್ಕಲ್ಲ ಅವಳನ್ನು ಶಿರ ಕಡಿಯುವುದಕ್ಕಾಗಿ ನಿನ್ನ ಕರದ ಸುದರ್ಶನವನ್ನು ನೀ ಬಳಸುವುದೇ ಹೌದು ಅಂತಾದರೆ ನಾವೇನು ಸಾಮಾನ್ಯರು ಅಂತ ಭಾವಿಸಬೇಡ. ಸಂಸಾರದಿಂದ ವಿರಕ್ತರಾಗಿ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಂಡು ಗಡ್ಡ ಬಿಟ್ಟಂತಹ ಸಾಮಾನ್ಯ ವಿರಕ್ತರು ಅಂತ ಭಾವಿಸಬೇಡ. ನಾವು ಯೋಚಿಸಿದೆವು ಅಂತಾದರೆ ದರ್ಭೆಯನ್ನೇ ಅಸ್ತ್ರವನ್ನಾಗಿಯೂ ಶಸ್ತ್ರವನ್ನಾಗಿಯೂ ಮಾಡುವುದಕ್ಕೆ ಸಾಮರ್ಥ್ಯ ಉಂಟು. ಲೋಕ ಸುಡುವಂತಹ ಶಕ್ತಿ ನಮ್ಮ ತಪದ ಮೂಲಕವಾಗಿಯೇ ಸಿದ್ಧಿಸಿಕೊಂಡಿದ್ದೇವೆ. ತಪಸ್ಸು ಮಾಡುವುದು ಲೋಕ ಕಲ್ಯಾಣಕ್ಕಾಗಿ ಎನ್ನುವ ಪರಿಜ್ಞಾನ ಇದ್ದರೂ ಕೂಡ ಕೆಲವೊಮ್ಮೆ ನಮ್ಮವರನ್ನು ಈ ಸ್ಥಿತಿಗೆ ಒಳಪಡಿಸುವುದಕ್ಕೆ ಮುಂದಾಗುತ್ತೀಯ ಅಂತಾದರೆ ನೀನು ಲೋಕಾಧ್ಯಕ್ಷನೇ ಆಗಿದ್ದರೂ ತೊಂದರೆ ಇಲ್ಲ. ನಿನ್ನನ್ನು ಶಿಕ್ಷಿಸುವುದಕ್ಕೆ ಕೋಪವನ್ನೇ ನನ್ನ ಆಯುಧವನ್ನಾಗಿ ಬಳಸಿಕೊಳ್ಳುತ್ತೇನೆ. ಅಹಂಕಾರ ಅಲ್ವ ನಿನಗೆ? ತಾನೇ ತಾನು ಎನ್ನುವ ಹಾಗೆ ಮೆರೆದಾಡ್ತೀಯ. ನನ್ನ ಅಂಕೆಯಲ್ಲಿಯೇ ಎಲ್ಲವೂ ಉಂಟು ಎನ್ನುವ ಹಾಗೆ ನೀನು ಭಾವಿಸುವುದೇ ಹೌದು ಅಂತಾದರೆ ನಿನ್ನನ್ನು ಶಪಿಸುವುದಕ್ಕಾಗುತ್ತದೆ ಎಂದು ತೋರಿಸಿಕೊಡುವವ ಈ ಭೃಗು. ಇನ್ನು ನೀ ಹೀಗಲ್ಲ, ಮತ್ತೆ ನಿನ್ನನ್ನು ಹೀಗೆ ನೋಡುವುದಕ್ಕೆ ಇಚ್ಛೆ ಪಡುವುದಲ್ಲ. ಒಂದು ಮಾತುಂಟು ಪ್ರಾಜ್ಞರಾಡಿದ್ದು, ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ. ನೀನು ನನ್ನ ಹಾಗೆ ಒಡಲನ್ನು ಕೊಂಡ ಮೇಲೆ ಯೋಚಿಸಬೇಕಾಗುತ್ತದೆ. ದೇಹಧಾರಿಗಳಾದವರು ಎಂತಹ ಸ್ಥಿತಿಗೆ ಒಳಗಾಗುತ್ತಾರೆ? ಸಂಸಾರದಿಂದ ವಿರಕ್ತರು ಅಂತ ಹೇಳಿಕೊಂಡಾಗಲೂ ಸಂಸಾರ ಪಾಶಕ್ಕೆ ಹೇಗೆ ಒಳಗಾಗಿರುತ್ತಾರೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಉತ್ತಮೋತ್ತಮವಾದಂತಹ ವೈಕುಂಠಧಾಮ ನಿನಗಿನ್ನಲ್ಲ, ಅಲ್ಲಿಂದ ಕೆಳಗಿಳಿಯಬೇಕು. 10 ಅವತಾರವನ್ನು ಎತ್ತು ಭೂಮಿಯಲ್ಲಿ
ಸಾಕಾಗುವುದಿಲ್ಲ. ನೀನು ಕೂಡ ಕಷ್ಟ ಪರಂಪರೆಗಳೆನ್ನುವಂತಹ ಸಾಗರದಲ್ಲಿ ಈಜಾಡುವ ಪ್ರಾಣಿ ಆಗಬೇಕಾಗುತ್ತದೆ. ಕಷ್ಟದ ಬೆಟ್ಟವ ಹೊರಬೇಕಾದಂತಹ ಸಾಮಾನ್ಯವಾದಂತಹ ಪ್ರಾಣಿಯಾಗಿ ಹುಟ್ಟಬೇಕಾಗುತ್ತದೆ. ದುಷ್ಟ ಕ್ಷತ್ರಿಯರು ಬಡಿದಾಡುವಂತಹ ಸಂದರ್ಭದಲ್ಲಿ ತನ್ನ ವರ್ಣಾಶ್ರಮ ಧರ್ಮವನ್ನು ಮರೆತು ವ್ಯವಹರಿಸುವಂತಹ ಸ್ಥಿತಿ ನಿನ್ನದಾಗಿ ಒದಗುತ್ತದೆ. ಎಷ್ಟು ಎತ್ತರಕ್ಕೂ ಏರಬಲ್ಲೆ ಎನ್ನುವಂತಹ ಅಹಂಕಾರ ನಿನಗಿದ್ದರೆ ಸಂದರ್ಭವಶಾತ್ ಭೂಮಿ ತೂಕಕ್ಕೆ ಇಳಿಯಬೇಕಾದ ಸ್ಥಿತಿ ನಿನ್ನದಾಗುತ್ತದೆ. ಅಷ್ಟು ಮಾತ್ರವಲ್ಲ, ಇಂಥದ್ದೆಲ್ಲ ಪ್ರಕರಣ ಮಾಡಿದ ನೀನು ಒಂದು ಅವತಾರದಲ್ಲಿ ಕಳ್ಳ ಎನ್ನುವ ಹಾಗೆ ಹೇಳಿಸಿಕೊಳ್ಳಬೇಕಾಗುತ್ತದೆ. ನನ್ನ ಸತಿಯ ಶಿರ ಕಡಿದ ನೀ ಸೆರೆಮನೆ ವಾಸವನ್ನು ಅನುಭವಿಸಬೇಕಾದ ಸ್ಥಿತಿಯಾಗುತ್ತದೆ. ಸಾಕಾಗುವುದಿಲ್ಲ. ನನ್ನಿಂದ ನನ್ನ ಪತ್ನಿಯನ್ನು ದೂರಗೊಳಿಸಿ ನನ್ನನ್ನು ನಿಜಾರ್ಥದಲ್ಲಿ ಸಾಯಿಸಿದವ ನೀನು. ಖ್ಯಾತಿಯನ್ನು ಸಾಯಿಸಿದು ಹೇಳಿದರೆ ಭೃಗುವನ್ನೇ ಕೊಂದ ಹಾಗೆ ನೀನು ಅನುಭವಿಸಬೇಕಾಗುತ್ತದೆ. 10 ಅವತಾರಗಳಲ್ಲಿ ಒಂದು ಅವತಾರದಲ್ಲಿ ನೀನು ಪತ್ನಿ ವಿಯೋಗವನ್ನು ಅನುಭವಿಸಿ ಕಾಣುವಂತಹ ಗಿಡ ಮರ ಕಳ್ಳುಗಳಲ್ಲಿ ಒಬ್ಬ ಉನ್ಮತ್ತನ ಸ್ಥಿತಿಯ ಹಾಗೆ ಭ್ರಾಂತರ ಹಾಗೆ ಅತ್ತ ಇತ್ತ ಸುಳಿದಾಡುತ್ತ ಪ್ರಪಂಚದ ದೃಷ್ಟಿಯಲ್ಲಿ ನೀನು ಕಾಣಿಸಿಕೊಳ್ಳಬೇಕಾಗುತ್ತದೆ. ಇದು ಭೃಗುವಿನ ಶಾಪ. ಹೋಗು ಭೂಮಿ. ಭೀತನಾದನು ಸುರಪ, ಭೀತಿಯಿಂದಲೇ ನಿಂತಿದ್ದಾನೆ ಸುರಪತಿ. ಸ್ತಂಭೀಭೂತರಾದರು ಸುರರು, ಸಕಲ ಸುರ ಸಂದೋಹವು ಸ್ತಂಭನಕ್ಕೊಳಗಾಗಿದೆ. ಒಳಗಿದ್ದ ಅಸುರರು ಸಂತೃಪ್ತಿಯನ್ನು ತೋರಿಸ್ತಾ ಇದ್ದಾರೆ. ಮೌನಿ ವ್ರಾತ ಬೆರಗಾಗಿ, ಋಷಿಗಳೆಲ್ಲ ಬೆರಗಾಗಿ ಬಿಟ್ಟ ಕಣ್ಣಿನಿಂದ ನೋಡುತ್ತಾ ಇದ್ದಾರೆ. ವಿರೋಧ ನಸು ನಗು ತೈಲರುದ ಮುನೀಂದ್ರ ನಿರ್ಧೆಗೆ ಭೃಗು ಮಹರ್ಷಿಗಳೇ, ಖಾದಿಯಲ್ಲಿ ನೀನಿದ್ದ ಶಾಪಗಿ ಭೀತನಲ್ಲಿದ್ದ ಏನಿದ್ದ ಶಾಪಗಿ ಭೀತನಲ್ಲ ಭೀತನಲ್ಲಿದ್ದಾಗ ಅಲ್ಲವೇ ಅಲ್ಲ. ಶಾಪ ಬಿದ್ದನು ಶಿರದೊಳಂತೆ ತಾಪಸೋತ್ತಮ, ಶಾಪ ಬಿದ್ದನು ಶಿರದೊಳಂತೆ ತಾಪಸೋತ್ತಮ, ಶಾಪ ಬಿದ್ದನು ಶಿರದೊಳಂತೆ ತಾಪಸೋತ್ತಮ, ಶ್ವಾಪದರ ನಿಗ್ರಹಣದ ಕಲಾಪದೋತ್ತಮ, ಶ್ವಾಪದರ ನಿಗ್ರಹಣದ ಕಲಾಪದುಪಕ್ರಮ, ಕೋಪಕಿರ್ತಿರೋ ಮನವ ಕೊಲಲು ಪಾಪ ಕಾರ್ಯವೋ, ಲೋಪವೆಂದು ಬಂತು ಲೋಪವೆಂದು ಬಂದು ಬದುಗೆ ಲೋಪವೆಂದು ಬಂದು ಬದುಗೆ ಆಪತ್ತರ್ಮವು, ಶಾಪವಿದನು ಶಿರದೊಳಾಂತೆಗೆ, ಶಾಪವಿದನು ಶಿರದೊಳಾಂತೆ ತಾಪಸೋತ್ತಮ. ಭೃಗು ಮಹರ್ಷಿಗಳೇ, ನೋಡಿದಿರೋ ಸುರಪತಿ ಭೀತಿಯಿಂದ ನಡುಗುತ್ತಾ ಇದ್ದಾನೆ. ಸುರವ್ರಾತ ಸ್ತಂಭನಕ್ಕೊಳಗಾಗಿದೆ. ಮೌನಿಗಡನ ಬೆದರಿ ಬೆರಗಿನಿಂದ ನೋಡುತ್ತಾ ಇದ್ದಾರೆ.
ಅಸುರರೆಲ್ಲ ಸಂತೋಷದಿಂದ ನಮ್ಮ ತಾಯಿ ಯಾವ ಕ್ಷಣದಲ್ಲಿ ಅಳಿದಳೋ ನಮಗೆ ಗತಿಯಾರು ಅಂತ ಯೋಚಿಸುವಾಗ ಬಂದಂತಹ ಭೃಗು ಮಹರ್ಷಿಗಳು ದೇವರನ್ನೇ ಶಪಿಸಿದ್ರು ಎಂಬ ಆನಂದದಲ್ಲಿ ವಿಹರಿಸ್ತಾ ಇದ್ದಾರೆ. ಉಳಿದ ಸಾಮಾನ್ಯ ಋಷಿನಿಕರ ಇದೇನು ಮುಂದೆ ಅಂತ ಅಯೋಮಯರಾಗಿದ್ದಾರೆ. ಶಾಪ ಕೊಟ್ಟು ಬಿಟ್ರಲ್ವಾ, 10 ಅವತಾರ ಎತ್ತು ಎನ್ನುವ ಹಾಗೆ. ಸಿಟ್ಟಿಳೀತ ಇಳಿಯುವುದಕ್ಕುಂಟ, ಸ್ವಲ್ಪ ಸಿಟ್ಟು ಇಳಿದ್ರೆ ಒಂದು ಒಳ್ಳೇದು 4 ಮಾತಾಡುವ ಅಂತ ಅಷ್ಟೇ. ಸಿಟ್ಟಿನಲ್ಲಿಯೇ ಕೇಳಿಸಿಕೊಳ್ಳುತ್ತೇನೆ, ಹೇಳು. ಹೇಗೂ ಇಷ್ಟು ಕಾಲ ನಿಮ್ಮ ಹೆಂಡತಿಯೂ ಮಾಡಿದ್ದು ಸಿಟ್ಟನ್ನೇ, ನೀವು ಬಂದವರು ಸಿಟ್ಟನ್ನೇ ತೋರಿಸ್ತಾ ಇದ್ದೀರಿ. ಸಿಟ್ಟು ಮಾಡುವ ಹಾಗೆ ಮಾಡಿದೆಯಲ್ಲ ನೀನು. ಮಹರ್ಷಿಗಳೇ, ನೀ ಮಾತ್ರ ಎಲ್ಲ ಮಾಡಿ ನಗುವುದಕ್ಕೆ ಮುಂದಾಗುವುದಲ್ವಾ? ಯೋಚನೆ ಮಾಡಿ ನೋಡಿ, ನೀವು ಏನು ಶಪಿಸಿದಾಗಲಾದ್ರೂ ಒಬ್ಬ ಶಾಪ ಪಡೆದವ ಒಂದು ಕ್ಷಣಕ್ಕಾದ್ರೂ ಅದೇ ಹೇಳುವುದು. ಬೇರೆ ಭಾವವನ್ನು ಪ್ರಕಟಪಡಿಸಬೇಕು. ನಾನು ಈಗಲೂ ನಗುತ್ತಾ ಇದ್ದೇನೆ, ಯಾವುದೂ ಸಂಬಂಧ ಇಲ್ಲ ಎನ್ನುವ ಹಾಗೆ ನಿನ್ನ ವರ್ತನೆ ಉಂಟು. ಅದಕ್ಕೆ ಕಾರಣ ಏನು ಗೊತ್ತಾ? ಶಾಪವಿದನು ಶಿರದೊಳಂತೆ ತಾಪಸೋತ್ತಮ. ನೀವು ಕೊಟ್ಟ ಶಾಪವನ್ನು ಶಿರದಲ್ಲಿ ಋಷಿ ಉವಾಚ ಎಂಬ ನೆಲೆಯಿಂದ ಧರಿಸಿಕೊಂಡಿದ್ದೇನೆ. ಧರಿಸುವ ಸಾಮರ್ಥ್ಯವು ನಿನಗುಂಟು ಅಂತ ತೋರಿಸುವುದಕ್ಕ ಒಂದು ಕ್ಷಣ ಯೋಚನೆ ಮಾಡಿ. ನೀವು ಶಾಪವಾಕ್ಯವನ್ನಾಡಿ ಮುಗಿಸಿದ ಮರುಕ್ಷಣ ಈ ಶಾಪವನ್ನು ನಾ ಸ್ವೀಕರಿಸುವುದಿಲ್ಲ ಅಂತ ಆಡಿದ್ರೆ ನಿಮ್ಮ ಶಾಪ ಪರ್ಯಾಪ್ತ ಆದೀತ? ಅದು ನಿನಗ ಮಾತ್ರ ಅವಕಾಶ ಉಂಟು. ಹಾಗಂತ ನಾವು ಅಷ್ಟಕ್ಕೆ ಸುಮ್ಮನಾಗುವವರಲ್ಲ. ಮತ್ತೆ 1000 ವರ್ಷ ತಪಸ್ಸನ್ನು ಎಸಗಿ ಆದರೂ ಕೊಟ್ಟ ಶಾಪ ಸ್ವೀಕರಿಸುವಂತ ಕಾಮ್ಯವನ್ನಿರಿಸಿಕೊಂಡೇ ಮಾಡುತ್ತೇವೆ ನಾವು. ಅಂದ್ರೆ ಮಕ್ಕಳು ತಾಯಿಗೆ ಶಾಪಿಸಿದ ಹಾಗೆ ನೀವು ನನ್ನನ್ನು ಶಾಪಿಸುವುದು. ಮತ್ತೆ ಕೊಟ್ಟದ್ದು ಉಪಯೋಗಕ್ಕೆ ಬಾರದಿದ್ರಿಂದಂಥದ್ದು. ಆ ಭಾವ ನಿಮ್ಮಲ್ಲಿ ಇರುವುದು ಹೌದು ಅಂತ ಆದ್ರೆ ಸಿಹಿ ತಿಂಡಿಯನ್ನೇ ಕೊಡುವ ಮಗು ಮಕ್ಕಳಾಟವನ್ನು ಆಡುತ್ತಾ ಆಡುತ್ತಾ ಅಂಗಳದಲ್ಲಿದ್ದ ಕಲ್ಲು ತುಂಡನ್ನು ತಂದು ಅಮ್ಮ ಸಿಹಿ ತಿಂಡಿ ಕೊಡ್ತೇನೆ ತೆಕ್ಕು ಅಂತ ಮುಷ್ಟಿಯನ್ನು ಮುಚ್ಚಿ ಕೊಡುತ್ತದೆ. ಬಿಚ್ಚಿದ ಕ್ಷಣದಲ್ಲಿ ಕಲ್ಲಿರುತ್ತದೆ. ತಾಯಿ ಹೌದಾದ್ರೆ ಅದನ್ನು ತಿಂದಂತೆ ಅಭಿನಯಿಸಲೇಬೇಕು. ಕೊಟ್ಟದ್ದು ಮಗು ಅಲ್ವಾ? ನೀವು ಕೊಟ್ಟದ್ದು ಶಾಪವಾಗಲಿ ವರವಾಗಲಿ ನನಗೆ ಯಾವ ವ್ಯತ್ಯಾಸ ಇಲ್ಲ. ಕೊಟ್ಟ ನೀವು ಈ ಕ್ಷಣಕ್ಕಾದರೂ ನನ್ನ ಮಕ್ಕಳು ಎಂಬ ಭಾವದಿಂದ, ಲೋಕಕ್ಕೆ ನಾನು ತಾಯಿ ಎಂಬ ಸದಾವತ್ಸಲದಿಂದ ನಾನದನ್ನು ಸ್ವೀಕರಿಸ್ತಾ ಇದ್ದೇನೆ. ಭೃಗು ಮಹರ್ಷಿಗಳೇ, ಮಾಡಿದ ಕರ್ಮಕ್ಕೆ ಫಲ ಅಂತ ಶಾಪವನ್ನು ನೀವು ಕೊಡುವುದಕ್ಕೆ ಹೊರಟಿದ್ದೀರಿ. ಕರ್ಮಾಧ್ಯಕ್ಷನಾದ ನನಗೆ ಕರ್ಮಗಳಿಲ್ಲ, ಕರ್ಮ ಅಂಟುವುದಕ್ಕೂ ಇಲ್ಲ. ನಾ ಕರ್ಮವನ್ನು ಮಾಡುವ ಕರ್ಮಿಯೂ ಅಲ್ಲ. ಎಲ್ಲವನ್ನೂ ಹೊಕ್ಕು ಎಲ್ಲವನ್ನೂ ಮಿಕ್ಕು, ಎಲ್ಲದರಲ್ಲಿಯೂ ಸೇರಿ ಎಲ್ಲವನ್ನೂ ಮೀರಿ ಇರಬಲ್ಲ ಸಾಧ್ಯತೆ ಸಾಮರ್ಥ್ಯ ಇರುವುದರಿಂದ ನಾನು ನಾರಾಯಣನಿದ್ದೇನೆ. ಹೂಮಾಲೆಯ ಮಧ್ಯೆ ತೂರಿ ಹೋಗುವ ದಾರ ಪ್ರಪಂಚಕ್ಕೆ ಕಾಣುವುದಿಲ್ಲ. ಆದರೆ ಹೂಮಾಲೆಯನ್ನು ಕಂಡ ಕ್ಷಣದಲ್ಲಿ ಮಾಲೆ ತನ್ನಷ್ಟಕ್ಕೇನಿತ್ತಿದೆ ಎಂಬ ಭ್ರಮೆ ಸಾಮಾನ್ಯರಿಗೆ ಹುಟ್ಟುತ್ತದೆ. ಜ್ಞಾನಿಯಾದವನಿಗೆ ಅರಿವಿರುತ್ತದೆ, ಹೂವು ತಾನಾಗಿ ಮಾಲೆಯಾಗುವುದಕ್ಕಿಲ್ಲ, ಒಳಗೊಂದು ದಾರ ತೂರಿ ಹೋಗಿದೆ ಅಂತ. ಸಕಲ ಜೀವಜಾಲದ ಒಳಗೆ ಹೂಮಾಲೆಯ ಮಧ್ಯೆ ತೂರಿ ಹೋಗುವ ದಾರದೋಪಾದಿಯಲ್ಲಿ ಆತ್ಮವತ್ ಭಾವದಿಂದ ಪರಮಾತ್ಮನಾಗಿ ನಾನು ನೆಲೆಗೊಳ್ಳುತ್ತೇನೆ. ನಾ ನೆಲೆಗೊಳ್ಳದೆ ಇದ್ರೆ ನೀವು ಶಪಿಸುವುದಕ್ಕೂ ಇಲ್ಲ, ನೀವು ತಪ್ಪಿಸುವುದಕ್ಕೂ ಇಲ್ಲ. ನಿಮ್ಮ ತಪಸ್ಸು ಪರಿಪೂರ್ಣವಾಗಬೇಕಿದ್ರೂ ನನ್ನ ಅನುಗ್ರಹವೇ ಬೇಕು, ನನ್ನ ಸಾನ್ನಿಧ್ಯ ಬೇಕು. ಬಿಡಿ, ಆಡುವಾಗ ಹಲವನ್ನಾಡಿದ್ರಿ. ಸಂಸಾರ ಸಾಗರಕ್ಕೆ ಇಳಿಯಬೇಕು, ಸಂಸಾರದ ಕಷ್ಟವನ್ನು ಹೊರಬೇಕು, ಇಷ್ಟಾನಷ್ಟಗಳನ್ನು ಅನುಭವಿಸ್ತಾ ಕುಬ್ಜನಾಗಬೇಕು, ಬೆಳೆಯಬೇಕು, ತಸ್ಕರನೆಂಬ ಖ್ಯಾತಿಯನ್ನು ಹೊಂದಬೇಕು. ಕಲ್ಲು ಮರ ಗಿಡಗಳನ್ನು ಅಪ್ಪುತ್ತಾ ಸತಿವಿಯೋಗದಿಂದ ಪತ್ನಿ ವಿಯೋಗದಿಂದ ಬಳಲಿ ತೊಳಲಾಡಬೇಕು. ನೀವು ಎಷ್ಟನ್ನು ಹೇಳಿದ್ದೀರಿ ಅಷ್ಟನ್ನು ನೀವು ಕಣ್ಣಿಗೆ ಕಟ್ಟುವಾಗ ಮಾಡಿ ತೋರಿಸ್ತೇನೆ. ಯಾಕೆ ಅಂದ್ರೆ ಸತ್ಯಂ ವಿಧಾತು ನಿಜ ಭೃತ್ಯವಾಶಿತ. ಭಕ್ತರಾಡಿದ ಮಾತನ್ನು ಸತ್ಯವಾಗಿಸುವುದು ಭಗವಂತನಿಗೆ ಶೀಲ. ನನಗೆ ಭಕ್ತರಾದವರಾಡಿದ್ದರೆ ಹೌದು, ಭಕ್ತರಾಡಿದ ಮಾತು ಲೋಕ ತಿಳಿಯಬೇಕಾದ ಸತ್ಯ. ಭಕ್ತರು ಹೇಗೆ ಇರಲಿ, ಮಗು ವಿಕಲಾಂಗನಾಗಲಿ ಮಗು ಪರಿಪುಷ್ಟನಾಗಲಿ ತಾಯಿಯ ಪ್ರೀತಿಯಲ್ಲಿ ವ್ಯತ್ಯಾಸ ಇರ್ತದ? ಇಲ್ಲವೇ ಇಲ್ಲ. ಮೇಲ್ನೋಟಕ್ಕೆ ಕಾಣ್ತದೆ, ವಿಕಲಾಂಗ ಮಗುವನ್ನು ಎತ್ತಿ ಮುದ್ದಿಸ್ತಾಳೆ, ಪರಿಪುಷ್ಟ ಮಗುವನ್ನು ನೀ ನಡೆದು ಬಾ ಅಂತ ದಾರಿ ತೋರಿಸ್ತಾಳೆ ಅಂತ ಮೇಲ್ನೋಟಕ್ಕೆ ಕಾಣುವ ವ್ಯತ್ಯಾಸ. ನಿಜಾರ್ಥದಿಂದ ತಾಯಿಯ ವಾತ್ಸಲ್ಯದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅವನನ್ನು ಪುಷ್ಟಿಗೊಳಿಸುವುದಕ್ಕಾಗಿ ಕೊಡುವ ಕರ. ಮತ್ತೆ ಮತ್ತೆ ನಡೆದು ಪುಷ್ಟಿಗೊಂಡವನ ಬಲ ಮತ್ತಷ್ಟು ವೃದ್ಧಿಯಾಗುವುದಕ್ಕೆ ನಡೆಸುವುದು. ನಡೆಯಲಾರದ ಮಗು ನಡೆಯಲಾರೆ ಎಂಬ ಕಳವಳಕ್ಕೊಳಗಾಗಬಾರದು ಅಂತ ಎತ್ತಿ ತಾ ನಡೆಯುವುದು. ಎರಡರಲ್ಲಿರುವ ವಾತ್ಸಲ್ಯ ಒಂದೇ. ನೀವು ಶಪಿಸಿದಾಗಲೂ ನನಗೆ ಅದೇ ವಾತ್ಸಲ್ಯ, ನೀವು ನನ್ನನ್ನು ಸ್ತುತಿಸಿದಾಗಲೂ ನನಗೆ ಅದೇ ವಾತ್ಸಲ್ಯ ಇರುವುದು. ಬಿಡಿ,
ಯಾಕೆ ಕೊಂದೆ ಖ್ಯಾತಿಯನ್ನು? ಯಾಕೆ? ಹೀಗೊಂದು ಪ್ರಶ್ನೆ ಬಂತಲ್ಲ. ಹೌದು. ಸ್ಪಷ್ಟವಾಗಿ ಆಡುತ್ತೇನೆ. ಏನು? ಕೋಪ ಕಿತ್ತು ಮಾನವ ನಾವು ವರ್ತಿಸಿದ್ರೆ ಪಾಪ ಪುಣ್ಯಗಳೆಂಬ ಸಂಕೋಲೆ. ಅಂದ್ರೆ ಯಾರು ಕೋಪವಶವರ್ತಿ ಆದದ್ದು ಅಂತ? ಕೋಪವಶರಾಗಿಯೋ ಅಲ್ಲ, ಷಡ್ ವಿಕಾರಗಳಿಗೆ ವಶರಾಗಿಯೋ. ಕಾಮವೋ, ಮೋಹವೋ, ಕ್ರೋಧವೋ, ಲೋಭವೋ, ಮದ ಮಾತ್ಸರ್ಯಗಳು ಅಡಸಿದ ಕಾಲದಲ್ಲಿ ನಾವೆಸಗುವ ಕರ್ಮಕ್ಕೆ ನಾವು ಯಜಮಾನರಾಗುವುದರಿಂದ ಕರ್ಮದ ಸತ್ಕರ್ಮ ದುಷ್ಕರ್ಮಗಳ ಸತ್ಫಲ ದುಷ್ಫಲಗಳಿಗೆ ನಾವು ಯಜಮಾನರಾಗುತ್ತೇವೆ. ಅದ್ಯಾವುದು ಇಲ್ಲದೆ ನಿರ್ಮಮಕಾರದಿಂದ ಅವರು ನನ್ನ ಮಕ್ಕಳೇ, ಇವರೂ ನನ್ನ ಮಕ್ಕಳೇ, ಇವರಿಗೊಂದು ಬಗೆಯ ಅನುಗ್ರಹ ಅವರಿಗೊಂದು ಬಗೆಯ ಅನುಗ್ರಹ ಅಂತ ಸ್ಥಿತ ಪ್ರಜ್ಞನಾಗಿ ಸಮತಾ ದೃಷ್ಟಿಯನ್ನು ಹೊಂದಿದ ಶತಪತ್ರ ನಯನನಾದ ನನಗೆ ಯಾವ ಕರ್ಮದ ಫಲವೂ ಅಂಟುವುದಕ್ಕಿಲ್ಲ. ಹಾಗಾದ್ರೆ ಶತಕೃತಿವಿಗಾಗಿ ಮಾತ್ರ ಈ ಕಾರ್ಯ ಅಲ್ಲ? ಅಲ್ಲವೇ ಅಲ್ಲ. ಯೋಚಿಸಿ ನೋಡಿ ನೀವು ಸ್ವಲ್ಪ. ಖ್ಯಾತಿದೇವಿ ಅಹಂಕಾರವನ್ನು ಪ್ರಕಟಿಸಿದ್ಲು ನಾ ಋಷಿಪತ್ನಿ ಎಂಬ ಭಾವದಿಂದ. ಸುರಪತಿಯನ್ನು ಸ್ತಂಭಿಸಿದಲ್ಲವರಿಗೆ ನಾನು ಅವಳನ್ನು ಶಿಕ್ಷಿಸಲಿಲ್ಲ. ಸುರಪತಿಯ ಸ್ತಂಭನವನ್ನು ಬಿಡಿಸಿದ ಮೇಲೂ ನಾನಾಗಿ ಖ್ಯಾತಿ ನಿಗ್ರಹಕ್ಕೆ ಹೋಗಲಿಲ್ಲ. ನೀವಿದನ್ನು ದಿವ್ಯ ದೃಷ್ಟಿಯಿಂದ ಕಾಣಬೇಕು. ಖ್ಯಾತಿಯ ನಿಗ್ರಹವೇ ನನಗೆ ಸಂಕಲ್ಪವಾಗುತ್ತಿದ್ರೆ ಸುರಪಕ್ಷಪಾತಿಯಾಗಿ ಬಂದವ ಆ ಕ್ಷಣದಲ್ಲಿ ಸುದರ್ಶನವನ್ನು ಬಿಟ್ಟು ಖ್ಯಾತಿಯ ತಲೆಯನ್ನು ಕೆತ್ತುತ್ತಿದ್ದೆ. ಖ್ಯಾತಿಯ ಕುತ್ತಿಗೆಯನ್ನು ಕೆತ್ತುವ ಕಾರ್ಯವನ್ನು ನಾ ಮಾಡದೆ ಮೌನವಾಗಿರುವುದಕ್ಕಿರುವ ಕಾರಣ ಖ್ಯಾತಿ ಋಷಿಪತ್ನಿ ಇದ್ದಾಳೆ, ಸದ್ಗ್ರಹಿಣಿ ಇದ್ದಾಳೆ ಎಂಬ ಕಾರಣದಿಂದ. ಧರ್ಮದ ವ್ಯಾಪ್ತಿಯನ್ನು ಮೀರಿದ ನಿಮ್ಮ ಸತಿ ನಗುತ್ತಾ ಇದೆಯೋ ಹರಿ, ನಗುವ ನಿನ್ನ ಹಲ್ಲನ್ನಾದ್ರೂ ಕಳಚುತ್ತೇನೆ ಅಂತ, ಹುಟ್ಟಿದ ಹಲ್ಲನ್ನು ತೆಗೀತೇನೆ ಅಂತ ಪ್ರಪಂಚದಲ್ಲಿ ಹೇಳಿದ್ರೆ ಬೇಕಷ್ಟು ಮಂದಿ ಇದ್ದಾರೆ. ಇದು ಹುಟ್ಟಿದ ಹಲ್ಲಲ್ಲ. ನನ್ನ ಹಲ್ಲು ಹುಟ್ಟುವುದಕ್ಕೂ ಇಲ್ಲ, ನನ್ನ ಹಲ್ಲನ್ನು ಹುಟ್ಟಿಸುವುದಕ್ಕೆ ನಾ ಹುಟ್ಟಿ ಬಂದದ್ದು ಅಲ್ಲ. ಹುಟ್ಟುವಾಗಲೇ ಇದ್ದ ಹಲ್ಲು ಅಲ್ಲ. ನಾ ಹುಟ್ಟಿದ್ದನ್ನು ಪ್ರಪಂಚ ಕಾಣದೇ ಇದ್ದದ್ರಿಂದ ಈ ಹಲ್ಲೇ ಹುಟ್ಟಿದೆ ಎಂಬ ಭ್ರಮೆಗೊಳಗಾದ ಹಲ್ಲು. ಅಂತ ಹಲ್ಲಿಗೆ ಕೈ ಕೊಡ್ತೇನೆ ಅಂತ ಒಬ್ಬಳು ಬಂದ್ರೆ ಅಂತವಳ ಕುತ್ತಿಗೆಯ ಮೇಲೆ ತಲೆ ಇರಬೇಕೋ ಹೇಳಿ. ಆ ಕಾರಣದಿಂದ ಅವಳ ತಲೆಯನ್ನು ಕೆತ್ತಬೇಕಾದ ಸ್ಥಿತಿ ಬಂತು. ಸ್ಪಷ್ಟವಾಗಿ ಆಡುತ್ತೇನೆ. ಶರಣವತ್ಸಲರೆಂಬ ಭಾವದಿಂದ ಶರಣಾಗಿ ಬಂದ ಅಸುರರಿಗೆ ಆಶ್ರಯವನ್ನು ಕೊಟ್ಟ ಖ್ಯಾತಿಯ ದೋಷ ಇಲ್ಲ. ಖ್ಯಾತಿ ದೋಷಗಳಲ್ಲವೇ ಅಲ್ಲ. ಆಶ್ರಯವನ್ನು ಕೊಟ್ಟದ್ದು ಸರಿ. ಆದರೆ ಸುರಪತಿ ಬಂದು ಬಿಡು ಅಂತಾಡಿದಾಗಲೂ ದಾಷ್ಟ್ಯವನ್ನು ಪ್ರಕಟಪಡಿಸಿದ್ಲು. ಅಲ್ಲಿಯೂ ನಾನು ಆಕ್ಷೇಪಿಸುವುದಿಲ್ಲ. ಮದವನ್ನು ತೋರಿಸಿದ್ದಾಳೆ, ವಿಕಾರವನ್ನು ಪ್ರಕಟಿಸಿದ್ದಾಳೆ. ಆದರೆ ಸದ್ಗ್ರಹಿಣಿಯಾಗಿ ಆಶ್ರಮ ಧರ್ಮದಂತೆ ಆಶ್ರಿತರಾದವರಿಗೆ ಆಶ್ರಯವನ್ನು ಕೊಡಬೇಕಾದ ಆಶ್ರಮ ಧರ್ಮ ಎಂಬ ನೆಲೆಯಿಂದ ಕೊಟ್ಟ ಅವಳನ್ನು ಅಲ್ಲಿಯೂ ಕ್ಷಮಾರ್ಹತೆಯನ್ನು ಗುರುತಿಸಿ ಕ್ಷಮಿಸಬಲ್ಲೆ. ಆದರೆ ಅವಳು ಶಿಕ್ಷಾರ್ಹಳಾಗುವುದು ಎಲ್ಲಿ ಗೊತ್ತಾ? ನಾ ಬಂದಾಗ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ನಿತ್ಯದ ಪ್ರಾರ್ಥನೆ ನಿಮ್ಮದು. ಮಾಡುವ ಯಜ್ಞದಲ್ಲಿ ಯಜ್ಞದ ಅಧಿಪತಿ ನಾನು, ಯಜ್ಞ ಪುರುಷನು ನಾನು, ಸುಕ್ಸೃವಾದಿಯ ಯಜ್ಞ ಸಾಧನ ನಾನು, ಮಂತ್ರ ಕಾಲಾತ್ಮ ನಾನು, ಯಜ್ಞ ನಾನು, ಯಜ್ಞದ ಫಲ ನಾನು, ಯಜ್ಞದ ಕರ್ಮ ನಾನು, ಯಜ್ಞದ ಫಲ ನಾನು. ಇಷ್ಟೆಲ್ಲ ಯಜ್ಞಮಯವಾದ ನಿಮ್ಮ ಈ ಯಜ್ಞ ಭೂಮಿಗೆ ಅಧಿಕಾರಿಯಾದವನು ಯಜ್ಞೋ ವೈ ವಿಷ್ಣು, ಯಜ್ಞ ಶೇಷೋ ವೈ ರುದ್ರ. ಶಾಸ್ತ್ರದ ನೆಲೆ ಅರಿಯದೇ ಇದ್ದವರಲ್ಲ ನೀವು. ನೀವು ಮಾಡುವ ಸಕಲ ಯಜ್ಞವೂ ನಾರಾಯಣ ಪ್ರೀತಿಗಾಗಿ. ನಿಮ್ಮ ಯಜ್ಞದ ಸಕಲ ಹವಿಸ್ಸನ್ನು ನಾನೇ ಉಣ್ಣಬೇಕು. ಗೋಮುಖದಿಂದ ಹವಿಸ್ಸನ್ನು ಯಜ್ಞ ಮುಖದಿಂದ ದೇವತೆಗಳು, ದೇವಮುಖದಿಂದ ನಾನು. ಹೀಗೆ ಯಜ್ಞಚಕ್ರ ಸಾಗುತ್ತದೆ. ಸಕಲ ಯಜ್ಞಗಳ ಭಾಗವನ್ನು ಪಾಲು ಪಡೆಯಬಹುದಾದ ಹರಿಯೇ ಬಂದು ನಿಂತು ಯಜ್ಞಮಯರಾದ ಯಜ್ಞ ಭೂಮಿಯಲ್ಲಿರುವ ಯಜ್ಞಾಧ್ಯಕ್ಷನಿಗೆ ಮಗಳ ಸತಿಯಾದ ಖ್ಯಾತಿಯಲ್ಲಿ ತುಂಬಿಕೊಂಡ ತಮವನ್ನಾದರೂ ಬಿಡಬೇಕು ಅಂತ ಹೇಳುವಾಗ ಮಾಡಬೇಕಾದದ್ದೇನು ಗೊತ್ತಾ ನಿಮ್ಮ ಸತಿ? ಏನು? ನನ್ನನ್ನು ನಾನು ಆಶ್ರಯ ಕೊಟ್ಟ ನನ್ನ ಮಕ್ಕಳನ್ನು ನೀ ಪಾಲಿಸು ದೇವರೇ ಅಂತ ಕಾಲಿಗೆ ಹಾಕುತ್ತಿದ್ರೆ ತಮಾದಿಗಳನ್ನ ಕೊಲ್ಲುವುದಕ್ಕುಂಟ? ಸಾಧ್ಯವೇ ಇಲ್ಲ. ಇನ್ನೂ ಯೋಚನೆ ಮಾಡಿ ನೋಡಿ. ಸಕಲ ಕರ್ತಾರನು ನೀನು ದೇವರೇ. ಆಶ್ರಮದ ಹೊಣೆ ನಿನಗೆ, ಆಶ್ರಿತರ ಹೊಣೆ ನಿನಗೆ, ಆಶ್ರಮ ಧರ್ಮದ ಹೊಣೆ ನಿನಗೆ. ಧರ್ಮಸ್ಯ ಪ್ರಭುರಚ್ಯುತ, ಧರ್ಮವನ್ನು ರಕ್ಷಿಸಬೇಕಾದವನು ನೀನು ದೇವರೇ ಅಂತ ಎಲ್ಲವನ್ನೂ ನನ್ನ ಮಡಿಲಿಗೆ ಹಾಕುತ್ತಿದ್ರೆ ಒಡಲು ಗೊಂಬರು ಹುಸಿವರು, ಒಡಲು ಗೊಂಬರು ಹಸಿವರು. ಹಸಿಯದಂತೆ ಹುಸಿಯದಂತೆ ಒಡಲು ಕೊಟ್ಟು ನಾ ರಕ್ಷಿಸ್ತಾ ಇದ್ದೆ. ಆದರೆ ಸಕಲ ಲೋಕದ ಯಜಮಾನನಾದ ನಾ ಬಂದಾಗಲೂ ಯಾಜಮಾನ್ಯ ನನ್ನದ್ದೇ ಅಂತ ಒಬ್ಬಳು ಹೇಳ್ತಾಳೆ ಅಂತ ಆದ್ರೆ ಅವಳ ಯಾಜಮಾನ್ಯದ ಶಕ್ತಿ ಎಷ್ಟು ಅಂತ ಯಜಮಾನಾದವನು ನೋಡಬೇಕೋ ಬೇಡವಾ? ಆಳು ಮಗನೇ ಅರಸನಿಗೆ ಹೊಡೀತೇನೆ ಅಂತ ಕೈ ಎತ್ತಿದಾಗ ಅರಸನಾದವ ಹೌದು ಅಂತಾದ್ರೆ ಆಳು ಮಗನ ತ್ರಾಣ ಎಷ್ಟು ಅಂತ ಒಮ್ಮೆ ನೋಡಬೇಡುವ? ಅಷ್ಟು ತ್ರಾಣ ಉಂಟ ನೋಡುವ ಅಂತ ಸುದರ್ಶನವನ್ನು ಬಿಟ್ಟದ್ದು. ಅವಳಲ್ಲಿ ತ್ರಾಣ ಇದ್ರೆ ಕುತ್ತಿಗೆ ಉಳಿಯಬೇಕಿತ್ತು. ಹಸು ಗಳೆದುಕೊಂಡಿದ್ದಾಳೆ ಅಂತ ಆದ್ರೆ ಧರ್ಮದಿಂದ ಚ್ಯುತಳಾಗಿದ್ದಾಳೆ ಅಂತ ಅರ್ಥ.
ಆದ್ರಿಂದ ಧರ್ಮದಿಂದ ಚ್ಯುತಳಾದವರನ್ನು ಮಾತ್ರವೇ ಅಚ್ಯುತ ಶಿಕ್ಷಿಸ್ತಾನೆ ಹೊರತು ಧರ್ಮದಲ್ಲಿರುವವರನ್ನು ಅಚ್ಯುತ ಮಕ್ಕಳಂತೆ ಪಾಲಿಸ್ತಾನೆ. ಹರಿಯೇ, ಪ್ರತಿಯೊಬ್ಬ ಅಪರಾಧಿಯು ಅಪರಾಧೋತ್ತರವಾಗಿ ಆಡುವುದು ಇಂತಹದ್ದನ್ನೇ. ಹೇಗೆ? ನಾನು ಮಾಡಿದ್ದು ಸರಿಯೇ ಎನ್ನುವ ಹಾಗೆ ಸಮರ್ಥಿಸಿಕೊಳ್ಳುವುದಕ್ಕೆ ಬೇಕಾಗಿ ಪೂರಕವಾದಂತಹ ಪೋಷಕ ದ್ರವ್ಯಗಳನ್ನು ಒದಗಿಸುತ್ತಾ ತನ್ನ ಕಾರ್ಯದಲ್ಲಿ ಸಾಸಿವೆಯಷ್ಟು ದೋಷ ಇಲ್ಲ ಎನ್ನುವ ಹಾಗೆ ದೃಢಪಡಿಸಿಕೊಳ್ಳುವುದಕ್ಕೆ ತೊಡಗುತ್ತಾನೆ. ನೀನು ಅದೇ ನೆಲೆಯಲ್ಲಿಯೇ ಪ್ರವರ್ತಿಸುತ್ತಾ ಖ್ಯಾತಿಯೇ ಅಪರಾಧಿ ಇದ್ದಾಳೆ ಹಾಗಾಗಿಯೇ ದಂಡಿಸಿದ್ದೇನೆ ಎನ್ನುವ ಹಾಗೆ ಆಡ್ತೀಯ ಅಂತಾದರೆ ನೀ ದಂಡಿಸಿದವಳನ್ನು ನಾ ಸರಿಪಡಿಸುವುದಕ್ಕೋ ಅಲ್ಲ ಬದುಕಿಸುವುದಕ್ಕಾಗುವುದಿಲ್ಲ ಅಂತ ಹೇಳ್ತೀಯೋ ನೀನು. ಕೊಡ್ತೀಯ ಅದನ್ನು? ಈಗ ತಪಸ್ಸಿನ ಶಕ್ತಿ ಇನ್ನೂ ಉಳಿದಿದೆಯಾ? ನನ್ನ ತಪದ ಶಕ್ತಿ ಏನು ಅಂತ ತೋರಿಸಬೇಕ ನಿನಗೆ. ಮಾಡಿದ್ದೆಲ್ಲ ಪೂರ್ಣ ಬರಿದಾಗಲಿಲ್ವಾ? ಪೂರ್ಣ ಬರಿದಾಗುವುದಕ್ಕುಂಟೋ? ಪಾತ್ರೆಯಲ್ಲಿ ಇನ್ನೂ ಉಂಟು. ಉಳಿದಂತಹ ಈ ತಪದ ಪುಣ್ಯದಿಂದ ಏನು ಮಾಡ್ತೀವಿ? ಮಾಡುವುದು ಏನನ್ನು ಗೊತ್ತಿದೆಯಾ? ತರಿದೊಗೆದಿದ್ದೇನೆ ಖ್ಯಾತಿಯ ಶಿರವನ್ನು. ಆ ತರಿದೊಗೆದ ಖ್ಯಾತಿಯ ಶಿರವನ್ನು ನಾನೇನು ಮಾಡುತ್ತೇನೆ ಅಂತ ನೀನು ನೋಡ್ಬೇಕಾ? ಏನು ಮಾಡ್ತೀನಿ? ನಿಜವಾಗಿ ತಪಸ್ಸಿನ ಪುಣ್ಯ ಉಂಟು ಹೌದು ಅಂತಾದರೆ ಬೇರೆ ಬೇರೆಯಾಗಿ ಬಿದ್ದಿರುವಂತಹ ಖ್ಯಾತಿಯ ಅಂಗಾಂಗಗಳನ್ನು ಜೋಡಿಸಿ ನನ್ನ ತಪದ ಪುಣ್ಯದಿಂದ ಮಂತ್ರಪೂರಿತವಾಗಿರುವಂತಹ ಜಲವನ್ನು ಅವಳ ದೇಹದ ಮೇಲೆ ಸುರಿದೆ ಅಂತಾದ್ರೆ ಮತ್ತೆ ನಾ ಬೇಕಾದ ಹಾಗೆ ಬದುಕಿಸಿಕೊಳ್ತೇನೆ. ನಿನ್ನದ್ದೆಂತದು ನಡೀತದೆ ಅಂತ ಕೇಳ್ತೇನೆ. ಕಡಿದೊಗೆದ ಖ್ಯಾತಿಯ ಶಿರವನ್ನು ತಪಶಕ್ತಿಯಿಂದ ಮರಳಿ ಬದುಕಿಸ್ತೀರಾ? ನಾ ಬದುಕಿಸಿಕೊಳ್ತೇನೆ. ಇಷ್ಟು ಗೊತ್ತಿಲ್ಲದೆ ಬಂದೆ ಅಂತ ಮಾಡಿದ್ರ? ಮತ್ತೆಂತದ್ದು? ತವಸಿಯೇ ತಪಸಿಯೇ ತವ ಗುಣವಗಡಿ ತಪಸಿ ತವ ಗುಣವಗಡಿ ವಾಸವನನ್ನು ರಕ್ಷಿಸಲೈದಿದೆ ವಾಸವನನ್ನು ರಕ್ಷಿಸಲೈದಿದೆ ಕವಿ ಗುಣ ಕವಿ ವ್ಯಕ್ತಿಯೋ ಇರಬೇಕೈ ಗುಣ ಕವಿ ವ್ಯಕ್ತಿಯೋ ಇರಬೇಕೈ ಗುಣ ನವ ನಿರ್ಮಾಣದ ಸಮಯದೇ ನವ ನಿರ್ಮಾಣದ ಮಗನಿಗೆ ತಪಸಿಯೇ ತವ ಗುಣವಗಣಿಸುವಾಗ ವಾಸವನನ್ನು ರಕ್ಷಿಸಲೈದಿದ್ದೇನೆ ವಾಸವನನ್ನು ರಕ್ಷಿಸಲೈದಿದ್ದೇನೆ. ಮಹರ್ಷಿಗಳೇ, ತರಿದರೇನಿದು ಎನ್ನ ತಪ ಪ್ರಭಾವದಿಂದ ಮರಳಿ ಬದುಕಿಸ್ತೇನೆ, ನಾ ಮಾಡುತ್ತೇನೆ. ಇಷ್ಟು ಗೊತ್ತಿಲ್ಲದೆ ಕೆಳಗಿಳಿದು ಬಂದೆ ಅಂತ ಮಾಡಿದ್ರ? ಕಡಿಯುವಾಗಲೇ ನೀವು ಮತ್ತೆ ಬದುಕಿಸ್ತೀರಿ ಅಂತ ಗೊತ್ತಿದ್ದೇ ತಲೆ ಕಡಿದಿದ್ದೇನೆ. ಇದಕ್ಕೂ ನಿನ್ನಲ್ಲಿ ಉತ್ತರ ಉಂಟಲ್ವಾ? ಪ್ರಪಂಚ ಹೇಳುವುದೇ ಹಾಗೆ. ಎಲ್ಲ ಪ್ರಶ್ನೆಗೆ ಉತ್ತರ ಯಾರು ಅಂತ ಕೇಳುವಾಗ ಮೇಲೆ ನೋಡುವುದು ಅವದೇವರು ಅಂತ. ಉತ್ತರ ಗೊತ್ತಿಲ್ಲದೆ ನೋಡುವುದು ಅಂತಲ್ಲ, ಗೊತ್ತಿದ್ದ ಉತ್ತರಕ್ಕೂ ಅವನೇ ಹೊಣೆ ಅಂತ ಮೇಲೆ ನೋಡುವುದು. ನನ್ನಲ್ಲಿ ಉತ್ತರ ಉಂಟು ಅಲ್ಲ, ನಾನೇ ಉತ್ತರ. ಮಹರ್ಷಿಗಳೇ, ಒಂದು ಮಾತು ಹೇಳ. ಏನು? ನಾ ಕಡಿಯುವಾಗಲೇ ಜಗದ ಅಖಿಲ ಶಕ್ತಿಗಳಿವಳ ಮರಳಿ ಬದುಕಿಸ ಕೂಡದೆಂಬ ಸಂಕಲ್ಪದಿಂದ ಸುದರ್ಶನವನ್ನು ಬಿಡುತ್ತಿದ್ರೆ ನೀವು ಕೋಟಿ ವರ್ಷ ತಪಸ್ಸು ಮಾಡಿದ್ರು ಮರಳಿ ಬದುಕಿಸುವುದಕ್ಕಾಗುವುದಿಲ್ಲ. ಈಗ ಸಂಕಲ್ಪವೇ ಹಾಗಿಲ್ವಾ? ಸಂಕಲ್ಪ ಇದ್ದದ್ದೆಂತದ್ದು? ಇದನ್ನು ನೀನು ಮೊದಲೇ ಹೇಳಿದ್ದಿದ್ರೆ ಪ್ರಸಂಗ ಇಷ್ಟು ವಿಳಂಬ ಆಗುತ್ತಿತ್ತ? ಅಲ್ಲ, ಬಂದ ಕೂಡಲೇ ಹೀಗೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಅಗತ್ಯ ಉಂಟಾ ಅಂತ ಕೇಳುವುದು. ಅಲ್ಲ, ಹೇಗೂ ವಿಳಂಬಾದ ಪ್ರಸಂಗದಲ್ಲಿ ನಾವು ಬಂದದ್ದು, ನಾವು ವಿಳಂಬ ಮಾಡಿದ್ದಲ್ಲ. ಆದಷ್ಟು ಹೋಗಲಿ ಅಂತ ಕಾದದ್ದು. ಹಾಗಲ್ಲ, ಹೇಗೂ ಹೋಗಿದೆ, ಹೋದದ್ದನ್ನಾದ್ರೂ ಸರಿ ಮಾಡುವ ಅಂತ ನಾ ಬಂದದ್ದು. ಹಾಗೆ ನನ್ನದೊಂದಿಷ್ಟು ತಪದ ಪುಣ್ಯ ಹೋಗಲಿ ಅಂತ ಕಾದದ್ದು. ಸತ್ಯ ಹೇಳ ಮಹರ್ಷಿಗಳೇ, ನಾ ಕೆಳಗಿಳಿದು ಬಂದದ್ದೇ ನಿಮ್ಮಲ್ಲಿ ತಪಸ್ಸು ಹೆಚ್ಚಾಗಿದೆ, ಅದನ್ನೊಂದು ಹೇಗಾದ್ರೂ ನಷ್ಟ ಮಾಡಬೇಕು ಅಂತ. ಯಾವಾಗ ಕಳೆದುಕೊಳ್ಳುವವನಿಗೆ ಮೊದಲೇ ಅರ್ಥ ಆಗುತ್ತದೆಯೋ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಎಲ್ಲ ಹೋದ ಮೇಲೆ ಹೇಳಿದ್ರೆ ಮತ್ತೆ ಪಶ್ಚಾತ್ತಾಪ ಅಲ್ಲದೆ ಇನ್ನೇನು ಉಳಿದೀತು? ಮಹರ್ಷಿಗಳೇ, ಇಷ್ಟು ಮಾಡುವುದಕ್ಕಾಗಿ ಬಂದದ್ದಾ? ಹಾಗಲ್ಲ.
ಮತ್ತೆ ಯಮಿಗಳಾದವರು ನೀವು ಆ. ಸಂಯಮವನ್ನು ಇರಿಸಿಕೊಂಡವರು ಹ್ಮ್. ಸದ್ಧರ್ಮಶೀಲರು ಸಹಸ್ರ ಸಹಸ್ರ ವರ್ಷಗಳದ ತಪೋಬಲ ನಿಮ್ಮಲ್ಲಿದೆ. ಹ್ಮ್. ಇಷ್ಟಿರುವ ನೀವೆಲ್ಲಿಯಾದ್ರೂ ತಮಾದಿಗಳಿಗೆ ಗುರುಗಳಾಗುತ್ತೀರಿ ಅಂತ ಆದ್ರೆ ಹಾ ಲೋಕವೆಲ್ಲ ತಮವನ್ನೇ ಆಶ್ರಯಿಸುವುದಿಲ್ವ? ಆ ಬೆಳಕಿನ ಲೋಕವಾಗಬೇಕಾದಂತಹ ಲೋಕದಲ್ಲಿ ಅಧರ್ಮವೆಂಬ ಕತ್ತಲಡಸಿ ಬಿಡುತ್ತದೆ. ತಮ ಕಳೆಯುವ ಗುರುವಾಗಬೇಕಾಗಿತ್ತು, ಹೊರತು ತಮ ಪ್ರಚೋದಿಸುವ ಗುರು ಅಲ್ಲ. ಯಾವ ಗುರುವಾದ್ರೂ ಮಾಡುವ ಪ್ರಾರ್ಥನೆ ಏನು? ತಮಸೋಮ ಜ್ಯೋತಿರ್ಗಮಯ ಅಂತ. ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಬೇಕು ಅಂತ. ನೀವು ಬೆಳಕಿನಿಂದ ಕತ್ತಲೆಡೆಗೆ ಸಾಗುವ ಗುರುವಾದ್ರೆ ಅದು ಅವ್ಯಕ್ತ ರೂಪವಾಗಲಿ ವ್ಯಕ್ತ ರೂಪವಾಗಲಿ ತಮ್ಮ ಕಳೆಯುವ ಕೆಲಸವೇ ಮಾಡಬೇಕು. ಆದ್ದರಿಂದಲೇ ನಿಮ್ಮಲ್ಲಿದ್ದಂತಹ ತಪಸ್ಸಿನ ಬಲ ಎಲ್ಲಿಯಾದ್ರೂ ರಾಕ್ಷಸರಿಗೆ ವಿನಿಯೋಗ ಆದ್ರೆ, ಯಾಕಂದ್ರೆ ಸ್ವರ್ಗದಿಂದ ಪೆಟ್ಟು ತಿಂದು ಓಡುತ್ತಾ ಇದ್ದ ತಮಾದಿಗಳು ಮಾಡಿದ ಸಂಕಲ್ಪ ಅದು. ದಿಷಣನಾಥಂ ದೇವಗುರು, ದೇವತೆಗಳಿಗೆ ಬೃಹಸ್ಪತಿ ಗುರು ಇದ್ದಾನೆ, ನಮಗೆ ಗುರುಬಲ ಇಲ್ಲ. ಆಚಾರ್ಯ ಭೃಗುಗಳನ್ನು ಗುರುವಾಗಿ ನಾವು ಸ್ವೀಕರಿಸಿದೆವು ಅಂತಾದ್ರೆ ದಿಷಣನನ್ನು ಮೀರಿಸಬಹುದಾದ ಸಾಮರ್ಥ್ಯ ನಮಗೆ ಒದಗುತ್ತದೆ. ದೇವತತಿಗಳನ್ನು ಖಂಡಿಸುವ ಮುಖೇನವಾಗಿ ನಾಕವನ್ನು ನಾವು ಆಳಬೇಕು. ಪ್ರಪಂಚವನ್ನು 3 ಲೋಕವನ್ನು ರಾಕ್ಷಸಾಧಿಪತ್ಯಕ್ಕೆ ಒಳಪಡಿಸಬೇಕು ಎಂಬ ದುಷ್ಟ ಸಂಕಲ್ಪದಿಂದಲೇ ಕೆಳಗಿಳಿದದ್ದು. ನೀವಿಲ್ಲದೇ ಇದ್ದ ಹೊತ್ತು, ಖ್ಯಾತಿ ಇಲ್ಲಿದ್ದಂತಹ ಹೊತ್ತು, ಎಲ್ಲಿಯಾದ್ರೂ ನಿಮ್ಮ ಕೈಗೆ ಅವರು ಸಿಕ್ಕಿದ್ರೆ ಅನ್ಯಥಾ ಶರಣಂ ನಾಸ್ತಿ ಅಂತ ನಿಮ್ಮ ಕಾಲಿಗೆ ಬಿದ್ದು ನಮ್ಮನ್ನು ಶಿಷ್ಯತ್ವ ಒದಗಿಸಿಕೊಡಬೇಕು ಅಂತ ಹೇಳಿದ್ರೆ ಒಪ್ಪುವುದು ಅನಿವಾರ್ಯವಾಗುತ್ತಾ ಇತ್ತು. ನಿಮಗೆ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಈಗಾದ್ರೆ ಅವರು ಬಂದು ಕಾಲಿಗೆ ಬಿದ್ರು ನೀವು ಆಡುವುದಷ್ಟನ್ನೇ. ಇದ್ದದ್ದನ್ನೆಲ್ಲ ಹರಿಗೆ ಶಾಪ ಕೊಡುವುದರಲ್ಲಿ ಕಳ್ಕೊಂಡಾಗಿದೆ. ನೀವು ನನ್ನನ್ನು ಗುರುವಾಗಿ ಸ್ವೀಕರಿಸಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಮರುಕ್ಷಣ ಅವರೇ ಹೇಳ್ತಾರೆ, ಏನೂ ಇಲ್ಲದ ಗುರು ನಮಗೆ ಬೇಡ, ಇದ್ದ ಗುರುವೇ ಬೇಕು ಅಂತ. ಯಾಕಂದ್ರೆ ಅವರಿಗಿರುವುದು ಸ್ವಾರ್ಥ. ಆ ನೆಲೆಯಿಂದ ನಿಮ್ಮಲ್ಲಿದ್ದ ತಪಸ್ಸಿನ ಸತ್ವವನ್ನು ಅಪಹರಿಸುವುದಕ್ಕೆ ಬೇಕಾಗಿ ಖ್ಯಾತಿ ದಮನವನ್ನು ಮಾಡಿದೆ. ಮರಳಿ ಖ್ಯಾತಿ ಬದುಕಕೂಡದೆಂಬುದಿಲ್ಲ. ಇನ್ನೂ ಒಂದು ಆಡುತ್ತೇನೆ, ನೀವು ಮರಳಿ ಖ್ಯಾತಿಯನ್ನು ಬದುಕಿಸಿದ್ರೆ ತಮೋ ಪ್ರಭಾವದಿಂದ ವಿಕಾರಳಾದ ಖ್ಯಾತಿ ಮೇಲೆದ್ದು ಬರುವುದಲ್ಲ. ಭೃಗುಜಾಯೆಯಾಗಿ ಕಪಿಲಾವತಾರವನ್ನು ಕಂಡಂತಹ ನನಗೆ ಸಹೋದರಿಯಾಗಿ ಖ್ಯಾತಿ ಮೇಲೆದ್ದು ಬರ್ತಾಳೆ. ಒಂದು ಮಾತನ್ನು ಹೇಳುತ್ತೇನೆ, ನೀವು ಆಡಿದಂತೆ ಬಗೆ ಬಗೆಯಾಗಿ ಹುಟ್ಟಬೇಕು, ಅವತರಣವನ್ನು ಎತ್ತಬೇಕು. ಅದಕ್ಕೆ ಇಷ್ಟು ಸಾಕಾಗುವುದಿಲ್ಲ. ನೀವು ಆರ್ಜಿಸಿದ ತಪಸ್ಸೇ ಸಾಕಾಗುವುದಿಲ್ಲ. ಶಾಪ ಕೊಟ್ಟದನ್ನು ಸ್ವೀಕರಿಸಿದ್ದೇನೆ, ಇಳಿಯಬೇಕು ಅಂತಾದ್ರೆ ನೀವು ಇನ್ನಷ್ಟು ಪ್ರಾರ್ಥನೆ ಮಾಡಬೇಕಾಗುತ್ತದೆ. ಆದೀತಪ್ಪ ಮಾಡುವ ನಿಮ್ಮಂತ ಋಷಿಗಳು ಇನ್ನಷ್ಟು ತಪಸ್ಸು ಮಾಡಬೇಕಾಗುತ್ತದೆ. ಮತ್ತೆ ಒಂದು ಹೇಳಿದ್ರಿ, ಸಾಗರ ಕಿಳಿಯಬೇಕು, ಬೆಟ್ಟ ಹೊರಬೇಕು ಅಂತ. ನಿರ್ದೇಶನವನ್ನು ಒಪ್ಪುತ್ತೇನೆ, ಆದ್ರೆ ಪೂರ್ಣ ನಿರ್ದೇಶನಕ್ಕೆ ನಾವು ಅದು ನಿನ್ನದ್ದೇ ಸ್ವಾತಂತ್ರ್ಯ ಅಲ್ಲವೋ? ಯಾವಾಗ ಇಳಿಯಬೇಕು, ಹೇಗೆ ಇಳಿಯಬೇಕು, ಯಾರಿಗಾಗಿ ಇಳಿಯಬೇಕು, ಇದು ನನ್ನ ಸ್ವೇಚ್ಛೆ. ಆದ್ರೆ ಪ್ರಸಂಗ ನಿನಗೆ ಬೇಕಾದ ಹಾಗೆ ಹೆಣೆಯುವವನಾದದ್ದರಿಂದ ಎಲ್ಲಿ ಯಾವುದನ್ನು ಬೆಳೆಸಬೇಕು, ಯಾವುದನ್ನು ಕೊನೆಗಾಣಿಸಬೇಕು ನಿನ್ನದ್ದೇ ಅಲ್ವ ಸ್ವಾತಂತ್ರ್ಯ. ಆದ್ರೆ ಇರುವುದು ಪ್ರಕೃಷ್ಟ ಸಂಘ, ಋಷಿಗಳ ಸಂಘ. ಭೃಗುಗಳಂತಹ ಪ್ರಕೃಷ್ಟ ಸಂಘ ಇರುವಾಗ ಮಾತ್ರವೇ ಪ್ರಸಂಗ ಆಗುವುದು. ಇಲ್ಲದೆ ಇದ್ರೆ ಬರೇ ಒಂದು ಹೊತ್ತು ಕಳೆಯುವ ಕಥಾಕಾಲಕ್ಷೇಪ ಆಗುತ್ತದೆ. ಅದಾಗಕೂಡದು. ಆದ್ರೆ ಒಂದು ಭರವಸೆಯನ್ನು ಕೊಡ್ತೇನೆ, ಶಪಿಸಿದ ನಿಮ್ಮ ಶಾಪವಾಕ್ಯವನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗಿ ನಿಮ್ಮದೇ ವಂಶದಲ್ಲಿ ಹುಟ್ಟಿ ಬರ್ತೇನೆ. ನನ್ನದ್ದು ಒಂದು ಪ್ರಾರ್ಥನೆ ಇತ್ತು, 10 ಕಡೆಗಳಲ್ಲಿ ಇಳಿಯುವಾಗ ಒಂದು ಕಡೆಯಲ್ಲಿ ಆದರೂ ನನ್ನನ್ನು ನೆನಪು ಮಾಡಿಕೊಳ್ಳೋದು ಒಳ್ಳೇದು ಅಂತ. ಇಳಿದು ಬರ್ತೇನೆ ನಿಮ್ಮ ವಂಶದಲ್ಲಿ ಭೃಗು ವಂಶೀಯನಾಗಿ ಭಾರ್ಗವನಾಗಿ ಕಾಣಿಸಿಕೊಳ್ತೇನೆ, ಇದು ಸ್ಪಷ್ಟ. ಆದರೆ ಈಗ ಸಿಟ್ಟಿನಲ್ಲಿದ್ದೀರಿ. ಈಗ ಸತ್ತ ಹೆಂಡತಿ, ಅವಳನ್ನು ಮರಳಿ ಬದುಕಿಸಬೇಕಾದ ಹಪಾಪಿಕೆ, ಹೊತ್ತು ಕಳೆಯುವುದು ಬೇಡ. ಎಲ್ಲಿಯಾದ್ರೂ ಮುಂದೆ ಅವಕಾಶ ಸಿಕ್ಕಿದ್ರೆ ಒಳ್ಳೆ ರೀತಿಯಲ್ಲಿ 4 ಮಾತಾಡುವ. ಆದ್ರೆ ಒಂದು ಕೇಳ್ತೇನೆ, ಪ್ರಸಂಗ ಇಲ್ಲಿಯವರೆಗೆ ನಿನ್ನ ಎಣಿಕೆಯಲ್ಲೇ ಹೋಗಿತ್ತು, ಉಪಸಂಹಾರ ಆದ್ರೂ ನನಗೆ ಬೇಕಾದ ಹಾಗೆ ಮಾಡುವುದಕ್ಕೆ ಬಿಡ್ತೀಯಾ? ಒಂದು ಸ್ವಾತಂತ್ರ್ಯವನ್ನಲ್ಲ, ಪೂರ್ಣ ಸ್ವಾತಂತ್ರ್ಯ ಕೊಡ್ತೇನೆ. ಅದರಲ್ಲಿ 2 ಸಾಧ್ಯತೆ ಉಂಟು ನಿಮಗೆ. ಒಂದು ಸತಿಯನ್ನು ಬದುಕಿಸುವುದು ಮಾತ್ರ ಅಲ್ಲ, ಒಳಗೆ ತಮಾದಿಗಳು ಹಾಗೆಯೇ ಇದ್ದಾರೆ. ನಿಜವಾದ ಗುಟ್ಟು ಈಗ ಹೇಳುತ್ತೇನೆ, ತಮಾದಿಗಳ ನಾಶಕ್ಕೆ ನಾ ಬಂದದ್ದೇ ಅಲ್ಲ, ತಮಾದಿಗಳ ನಾಶಕ್ಕೆ ನಾ ಬಂದದ್ದು ಹೌದಾದ ಅಲ್ಲ. ಅರ್ಥ ಆಯ್ತಪ್ಪ, ನನ್ನ ತಪವನ್ನು ಹ್ರಾಸಗೊಳಿಸುವುದಕ್ಕೆ ಅಲ್ವಾ? ಚಕ್ರವನ್ನು ಇತ್ತನಪ್ಪಣೆ ಸುದರ್ಶನಕ್ಕೆ ಚಿಮ್ಮುತ್ತಾ ಹೋಗಿ ಖ್ಯಾತಿ ಅಲ್ಲ ತಮಾದಿಗಳ ತಲೆ ಕಡಿ ಅಂತ ಹೇಳ್ತಿದ್ದೆ. ನಾನು ಹಾಗೆ ಮಾಡದೇ ಇರುವುದು ಯಾಕೆ ಅಂದ್ರೆ, ಕೊಲುವನಾವನು ಕಾವನಾವನು ನಳಿನನಾವನೆ ಸರ್ವ ಸೂತ್ರನು. ಒಳಗಿದ್ದ ತಮಾದಿಗಳು ಸಾಯಬೇಕು ಅಂತಾದ್ರೆ ಅವರು ಸಾಯಬೇಕು ಅಂತ ನನಗಿನ್ನೂ ಕಾಣಲಿಲ್ಲ. ಒಂದು ಸಮಾಧಾನ ಉಂಟು, ಕಳೆದುಕೊಂಡನಲ್ಲ ಎನ್ನುವ ದುಃಖವಿದ್ದರೂ ಯಾರ ಮುಂದೆ ಕಳೆದುಕೊಂಡದ್ದು ಅಂತ
ಪ್ರತಿ ಪ್ರಸಂಗದಲ್ಲಿಯೂ ನೀನೇ ಹೀಗೆ ಎದುರಾಗುವುದಾದರೆ ಹಾ. ನಿನಗಾಗಿ ಪೂರ್ಣ ಕಳೆಯುವುದಕ್ಕೂ ನಾ ಸಿದ್ಧನಾಗುತ್ತೇನೆ, ಮತ್ತೆ ಅಷ್ಟೇ ಸಂಪಾದಿಸುವುದಕ್ಕೂ ತೊಡಗುತ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ಆ. ಲೋಕ ಮಾರಕವಾಗುವಂತಹ ತಪವನ್ನು ಕೊಟ್ಟಿದ್ದು ನಿನಗೆ ಅಲ್ಲವ ಶಾಪ ಮುಖೇನ. ಹೌದು. ಹಾಗಾಗಿ ಒಂದು ಸಾರ್ಥಕತೆ ಉಂಟೇ ಉಂಟು. ಇನ್ನಾದರೂ ನನ್ನ ತಪದ ಪರಿಣಾಮ ಏನಾಗಬೇಕು ಎನ್ನುವ ನೆಲೆಯಲ್ಲಿಯೇ ತಪವನ್ನು ಎಸಗುವುದಕ್ಕೆ ತೊಡಗುತ್ತೇನೆ. ಆಗಲಿ. ನೀವು ಆರ್ಜಿಸಿದ ತಪಸ್ಸನ್ನು ಮೊಗೆದು ಕೊಟ್ಟಿದ್ದೀರಿ. ಆಳೆದು ಕೊಡು, ಆಳೆದು ಕೊಡು, ಆಳೆದು ಕೊಡು, ಅಳೆದಳದೇ ಕೊಟ್ಟಿದ್ದೀರಿ. ಅಳೆದು ಅಳಿದ ಮೇಲುಳಿದದ್ರಿಂದ ಸ್ವಲ್ಪ ಹೆಂಡತಿಯನ್ನು ಬದುಕಿಸುವುದಕ್ಕೆ ವಿನಿಯೋಗಿಸಿ ಆದೀತು. ನಾ ವೈಕುಂಠ ಗಮನವನ್ನು ಮಾಡುತ್ತೇನೆ. ಆಗಲಿ. ಶ್ರೇಯೋ. ನನ್ನ ತಪದ ಪುಣ್ಯ ಇರುವುದೇ ಹೌದಾದರೆ ಎನ್ನ ತಪಸಂಪನ್ನವಾಗಿರಿ ಇನ್ನು ಬದುಕಲಿ ಮಡದಿಯಿಂದಲೂ ಚಿನ್ನ ಶೀರ್ಷವ ಕಾಯದೊಳಗೂಡಿಸುತ್ತ ಪ್ರೋಕ್ಷಿಸಲು ಮುನ್ನಿನಂದದಿ ದೇಹ ಪ್ರಾಣಗಳನ್ನು ಪಡೆದೇಳುತ್ತ ನಮಿಸಲು ದೇಹ ಪ್ರಾಣಗಳನ್ನು ಪಡೆದೇಳುತ್ತ ನಮಿಸಲು ಪನ್ನತಿಗೆ ಅಚ್ಚರಿಯನಾಂತದು ಸಕಲ ಸಂಭೋಗ ಪ್ರಸಂಗವೊಂದು ದುರಂತದಿಂದ ಕೊನೆಗಾಣದೆ ಸುಖಾಂತ್ಯವೇ ಆಗಬೇಕೆನ್ನುವುದು ಹರಿನಿರೂಪವೇ ಆಗುತ್ತದೆ ಅಂತಾದರೆ ಅದಕ್ಕೆ ಪೂರಕವಾಗಿಯೇ ವರ್ತಿಸಬೇಕಾದದ್ದು ನನಗೆ ಕರ್ತವ್ಯವೇ ಹೌದು. ತನ್ನ ಸ್ಥಾನಕ್ಕೆ ಸೇರಿಕೊಂಡ ಬಳಿಕ ನಾ ಮಾಡಬೇಕಾದಂತಹ ಕಾರ್ಯದ ನೆಲೆಯನ್ನೂ ನಾ ಯೋಚಿಸಬೇಕಾಗಿದೆ. ಸಹಸ್ರಾರು ವರ್ಷಗಳವರೆಗೆ ಆರ್ಜಿಸಿದಂತಹ ತಪದ ಪುಣ್ಯವನ್ನು ಈಗಾಗಲೇ ಶಾಪ ಕೊಡುವ ಮುಖೇನವಾಗಿ ಕಳೆದುಕೊಂಡಾಗಿದೆ. ಹಾಗಂತ ಒಳಗೆ ಮೂಲ ಸತ್ವ ಉಂಟೇ ಉಂಟು. ಆ ಸತ್ವ ನನ್ನೊಳಗೆ ಇರುವುದೇ ಹೌದು ಅಂತಾದರೆ ಶ್ರೀಹರಿಯ ಸುದರ್ಶನಾಘಾತದಿಂದ ಛೇದಿಸಲ್ಪಟ್ಟು ಕೆಳಗೆ ಬಿದ್ದಿರುವಂತಹ ಚಿನ್ನ ಶೀರ್ಷಾವಸ್ಥೆಯಲ್ಲಿರುವಂತಹ ನನ್ನ ಸತಿಯಾದ ಖ್ಯಾತಿ ಮೇಲೆ ಏಳಬೇಕು ಎನ್ನುವುದನ್ನೇ ಸಂಕಲ್ಪವಾಗಿಸಿ ಮಂತ್ರಪೂರಿತವಾಗಿರುವಂತಹ ಜಲವನ್ನು ಹಾಕುತ್ತೇನೆ, ಅವಳ ಮೇಲೆ ಹಾಕುತ್ತೇನೆ. ಖ್ಯಾತಿಯು ಪುನರುತ್ಥಾನಗೊಂಡು ಮೇಲೆ ಏಳುತ್ತಾ ಇದ್ದಾಳೆ ಎಂಬಲ್ಲಿಗೆ ತಪದ ಪುಣ್ಯ ಫಲಿಸಿತು ಎನ್ನುವುದೇ ಸ್ಪಷ್ಟವಾಗುತ್ತದೆ. ಆ ಕಡೆಯಲ್ಲಿ ಒಳಗಿರುವಂತಹ ತಮಾದಿಗಳು ಹೊರಗೆ ಬಂದು ನಮಗೆ ಗುರುವಾಗಿ ಒದಗಿ ಬರಬೇಕು ಎನ್ನುವ ಹಾಗೆ ಪ್ರಾರ್ಥಿಸುವುದಕ್ಕೆ ತೊಡಗುತ್ತಾ ಇದ್ದಾರೆ. ಹರಿಯೇ ಆಡಿದ ಹಾಗೆ ತಪವು ಹ್ರಾಸವಾದ ಬಳಿಕ ಗುರುವಾಗಿ ಒದಗುವುದಾದರೂ ಹೇಗೆ? ನನ್ನ ಕಾಯಕ ತಪದಲ್ಲಿ ತೊಡಗಿಸಿಕೊಳ್ಳುವುದು. ಹಾಗಂತ ಗುರುವನ್ನು ಆಶ್ರಯಿಸುವುದಕ್ಕಾಗಿಯೇ ಬಂದ ನೆಲೆಯಲ್ಲಿ ಆರಂಭವಾದಂತಹ ಪ್ರಸಂಗ ಅವರ ಬದುಕಿಗೂ ಗುರುವಿನ ಲಭ್ಯತೆಯನ್ನು ಒದಗಿಸಿಕೊಟ್ಟ ಮೇಲೆಯೇ ಕೊನೆಗಾಣಿಸಬೇಕಾದದ್ದು ನನಗೆ ಹೊಣೆ. ಹಾಗಾಗಿ ಅವರಿಗೆ ಆಡುವುದು, ನಾನು ನಿಮಗೆ ಗುರುವಾಗಿ ಒದಗಿ ಬರುವುದಿಲ್ಲ ಎಂದಾದರೂ ನಿರಾಶರಾಗಬೇಕಾದದ್ದಿಲ್ಲ. ನನ್ನ ಮಕ್ಕಳಲ್ಲಿ ಓರ್ವನಾಗಿರುವಂತಹ ಕವಿನಾಮಕನಾಗಿರುವಂತಹ ಒಬ್ಬ ವ್ಯಕ್ತಿ ಉಷನ ಎನ್ನುವ ಹಾಗೆಯೂ ಕರೆಸಿಕೊಂಡವ, ಅವ ಭವಿತವ್ಯದಲ್ಲಿ ನಿಮಗೆ ಗುರುವಾಗಿ ಒದಗಿ ಬರುವುದಕ್ಕಿದ್ದಾನೆ. ತಮವನ್ನು ಕಳೆದು ಜ್ಞಾನದ ಕಡೆಗೆ ಸಾಗುವುದಕ್ಕೆ ತೊಡಗುತ್ತೀರಿ ಅಂತಾದರೆ ನಿಮ್ಮ ಬದುಕಿಗೂ ಮಂಗಳವಾಗುತ್ತದೆ ಅಂತ ಹೇಳ್ತಾ ಸಾಗುತ್ತೇನೆ, ತಪಸ್ಸಿಗೆ ಸಾಗುತ್ತೇನೆ.